ನಮಸ್ಕಾರ. ಮೂಡಲ್ಕರ್ನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಇವತ್ತಿನ ಪ್ರಮುಖ ರಾಜಕಾರಣಿ, ಪ್ರಮುಖ ಸಮಾಜ ಸೇವಕ, ಈ ತಾಲೂಕಿನ ಸಿದ್ದನಹಳ್ಳಿ ಶೇಖರ್ ಎಂದೇ ಪ್ರಸಿದ್ಧ ನಾಯಕನಾದ ಸಿದ್ದನಹಳ್ಳಿ ಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಕ್ಷೇತ್ರದ ಬಗ್ಗೆ ಮತ್ತು ರಾಜಕೀಯ ಪಕ್ಷಗಳ ಬಗ್ಗೆ ಮತ್ತೆ ಅವರ ವೈಯಕ್ತಿಕ ರಾಜಕೀಯದ ಬಗ್ಗೆ ಕೆಲವು ವಿಚಾರಗಳನ್ನು ಇಂದು ವಿಶೇಷ ಸಂದರ್ಶನದಲ್ಲಿ ಇವತ್ತು ನಿಮ್ಮ ಮುಂದೆ ಮೂಡಲ್ಕರ್ನ ತರ್ತಾ ಇದೆ. ಇದೊಂದು ಹೈ ವೋಲ್ಟೇಜ್ ಏನೋ ಒಂದು ಸಂದರ್ಶನ ಅನ್ಬೋದು. ನಮ್ಮ ಜೊತೆ ಸಿದ್ದನಹಳ್ಳಿ ಶೇಖರ್ ಅವರಿದ್ದಾರೆ. ಅಂದರೆ ಇತ್ತೀಚೆಗೆ CPM ಪಕ್ಷಕ್ಕೆ ಸೇರಿ ಒಂದು ಹೋರಾಟದ ಹಿನ್ನೆಲೆ ಆದಂತಹ ಪಕ್ಷವನ್ನು ಸೇರಿ ಈ ತಾಲೂಕಿನ ರಾಜಕೀಯ ಪಕ್ಷದ ಒಬ್ಬ ನಾಯಕನಾಗಿ ಅವರಿಂದ ಏನು ನಾವು ಉತ್ತರ ಪಡೆಯೋಣ, ಈ ಕ್ಷೇತ್ರದ ರಾಜಕೀಯತೆ ಮತ್ತು ಅವರ ವೈಯಕ್ತಿಕ ರಾಜಕೀಯದ ವಿಶೇಷಗಳನ್ನು ಈ ಸಂದರ್ಶನದಲ್ಲಿ ನಿಮ್ಮ ಮುಂದೆ ಸಿದ್ದನಹಳ್ಳಿ ಶೇಖರ್ ಅವರಿಗೆ ಈ ಸಂದರ್ಶನಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ನನ್ನ ಮೊದಲ ಪ್ರಶ್ನೆ, ಇತ್ತೀಚೆಗೆ ನೀವು JDS ಪಕ್ಷದಲ್ಲಿ ಅತಿ ಹತ್ತಿರವಾಗಿ ನಾಯಕನಾಗಿದ್ರಿ. ಅದೇ ರೀತಿ JDS ಪಕ್ಷದ ಅಭ್ಯರ್ಥಿ ಆದ ಮೇಲೆ ಈ ಕ್ಷೇತ್ರಕ್ಕೆ JDS ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇಲ್ಲಿ ಬೆಳೆದಂತಹ ಕೊತ್ತೂರು ಮಂಜುನಾಥ್ ಅವರು ಈಗ ಕೋಲಾರ ಶಾಸಕರಾಗಿದ್ದಾರೆ. ಅವರ ಬಗ್ಗೆ ಕೂಡ ಆತ್ಮೀಯತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರಿ, ಅವನಿ ಒಂದು ಪಕ್ಷದಲ್ಲಿ. ಮತ್ತು ಇತ್ತೀಚೆಗೆ ನೀವು CPM ಕಾಂಗ್ರೆಸ್ ಕೂಡ ತೊರೆದು CPM ರಾಜಕೀಯದ ಪ್ರಯಾಣ, ನಿಮ್ಮ ನಿಜವಾದ ಈ ಕಾರಣಗಳು ನಮ್ಮ ಜನತೆಗೆ ತಿಳಿಸ್ತೀರಾ ಅಂತ? ಮೊದಲಿಗೆ ನಮಸ್ಕಾರ. ಏನು JDS ಪಕ್ಷನ ತೊರೆದು ಕಾಂಗ್ರೆಸ್ ಪಕ್ಷ ಅಂದರೆ ಕೊತ್ತೂರು ಜಿ ಮಂಜುನಾಥ್ ಅವರ ಬಳಗಕ್ಕೆ ಸೇರ್ಪಡೆ ಆದೆ. ಆಗ ಅವರು ಯಾವುದೇ ಪಾರ್ಟಿಯಲ್ಲಿರಲಿಲ್ಲ. ತದನಂತರ ಅವರು ಕಾಂಗ್ರೆಸ್ ಪಾರ್ಟಿ ಸೇರಿಕೊಂಡ್ರು. ನಾವು ಅವ್ರ ಜೊತೆಯಲ್ಲೆಲ್ಲ ಕಾಂಗ್ರೆಸ್ ಪಾರ್ಟಿಗೆ ಸೇರಿಕೊಂಡ್ವಿ. JDS ಪಾರ್ಟಿ ತೊರೆದಾಗ ಮೂಲ ಕಾರಣಗಳನ್ನು ಈಗಾಗಲೇ ನಾನು ಆ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೇನೆ. ಏನು ಅಂದರೆ, ಒಬ್ಬ ವ್ಯಕ್ತಿ ಬಹಳ ಮುಖ್ಯವಾದದ್ದು ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅಂಥ ಸ್ಥಾನದಲ್ಲಿ ಇರಬಾರ್ದು ಅನ್ನೋದು ನನ್ನ ನಿಲುವು, ನನ್ನ ವೈಯಕ್ತಿಕ ನಿಲುವು. ಅದೇ ರೀತಿ 2013 ಕೊತ್ತೂರು ಜಿ ಮಂಜುನಾಥ್ ಅವರು ಶಾಸಕರಿದ್ದಾಗ JDS ಪಾರ್ಟಿಯಲ್ಲಿ ನಮ್ಮದೇ ಆದಂಥ ಒಂದು ಬಳಗ, ಶ್ಯಾಮೇಗೌಡರು ಇರ್ಬೋದು, MR ಮುರಳಿಯವರು ಇರ್ಬೋದು, ರಘುಪತಿ ರೆಡ್ಡಿ ಅವರು ಇರ್ಬೋದು, ರಾಜಗೋಪಾಲ್ ಅವರು ಇರ್ಬೋದು, ZP ಸಾಕಷ್ಟು, ಸತೀಶ್ ಅವರು ಇರ್ಬೋದು, ಸಾಕಷ್ಟು ಜನರ ಒಂದು ಗುಂಪು ಜೊತೆ ಒಡನಾಟ ಇಟ್ಕೊಂಡು ಪಾರ್ಟಿನ ಕಟ್ಟಿದ್ದೀವಿ ಆ ಸಂದರ್ಭದಲ್ಲಿ. ತದನಂತರ ಬೆಳವಣಿಗೆಗಳಲ್ಲಿ XYZ ಇರ್ತಕ್ಕಂಥ ಶಾಸಕರಿಗೆ ಆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಾದಂಗಾಯಿತು. ಆ ಸಂದರ್ಭದಲ್ಲೂ ಕೂಡ JDSನಲ್ಲಿ ಆದಿನಾರಾಯಣ ಪ್ರಬಲವಾಗಿ ಟಿಕೆಟು ಅವ್ರಿಗೆ ಕೊಟ್ಟಿದ್ದರೂ ಸಹ ಅವ್ರು ಬೇಡ ಅಂತಂದ ಸಂದರ್ಭದಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಕೊಟ್ಟರು. ಸಮೃದ್ಧಿ ಅವ್ರು ಕೊಟ್ಟಾಗಲೂ ಸಹ ನಾವು ಅವರ ಪಾರ್ಟಿಯ ನಿಷ್ಠೆಗೆ ಕಟ್ಟುಬದ್ದು ನಾವೇನು ಮಾಡಿದ್ವಿ, ಪಾರ್ಟಿಗಾಗಿ ದುಡಿದ ನಂತರ ಅಲ್ಲಿ ನಡೆದಂಥ ಬೆಳವಣಿಗೆಗಳು ನನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಂಥದ್ದು ಎಲ್ಲ ನಾಯಕರಿಗೂ ಗೊತ್ತಿದೆ. ಎಲ್ಲ ನಾಯಕರಿಗೆ ಹೇಳಿಬಿಟ್ಟೆ ನಾನು ಆ ಪಾರ್ಟಿಯಿಂದ ಅಲ್ಲಿಂದ ಯಾರು ನನ್ನ ಒಡನಾಡಿಗಳಿದ್ದರು, JDS ಪಾರ್ಟಿಯೆಲ್ಲ ಇವತ್ತಿಗೂ ಒಡನಾಡಿಗಳಾಗಿದ್ದಾರೆ. ಆ ಒಡನಾಡಿಗಳು ಯಾರ್ಯಾರಿದ್ದರು ಅವ್ರಿಗೆಲ್ಲ ಹೇಳಿಸಿ, ನಾನು ಇಲ್ಲಿದ್ದರೆ ನನಗೆ ಎಲ್ಲ ಒಂಥರ ಉಸಿರುಗಟ್ಟದ ವಾತಾವರಣ ಇದೆ, ಇಲ್ಲಿರಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದರೆ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಕಾಂಪಿಟೇಟರ್ ನಮ್ಮ ಜೊತೆಲಿ ಇರ್ತಾರೆ ಅಂದಾಗ ಅದು ಸರ್ವೇ ಸಾಮಾನ್ಯ, ಅವ್ನು ನಮ್ಮನ್ನು ದೂರ ಮಾಡೋಂಥದ್ದು. ಅದನ್ನೇ ಮಾಡ್ಕೊಂಡು ಬಂದರು. ಅವಾಗ ಆ ಸಂದರ್ಭದಲ್ಲಿ ಇದು ಸಾಕಷ್ಟು ಚರ್ಚೆನೂ ಆಯಿತು, ಸಾಕಷ್ಟು ವಾದ ವಿವಾದನೂ ಆಗಿದೆ. ಅದೆಲ್ಲ ಮುಗಿದ ಅಧ್ಯಾಯ. ತದನಂತರ ಏನು ಕಾಂಗ್ರೆಸ್ ಪಾರ್ಟಿಗೆ ಬರ್ತೇನೆ, ಕೊತ್ತೂರು ಮಂಜುನಾಥ್ ಅವರ ಜೊತೆಯಲ್ಲಿ ಸೇರಿಕೊಂಡು ತದನಂತರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾನು ಎಲ್ಲೂ ಯಾವುದೇ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ತದನಂತರ ನಾನೇ ಯಾವುದೇ ಒಂದು ಆಕಾಂಕ್ಷೆ ಅಂತಲೂ ಬಿಂಬಿಸ್ಕೊಂಡಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮುಗ್ಧಗಂಗಾಧರ್ಗೆ ಅನೌನ್ಸ್ ಮಾಡಿದಾಗ ಎಲ್ಲರೂ ಹೋರಾಟ ಮಾಡಿ ನಾಯಕರು ಆದಿನಾರಾಯಣ್ಗೆ ಟಿಕೆಟ್ ತಂದಾದ ನಂತರ ಸೋಲು ಗೆಲುವಿನಲ್ಲಿ ತುಂಬ ಅಂತರ ಆಯಿತು. ಅವ್ರು ಸೋತ ನಂತರ ಬಂದಂಥ ಯಾವುದೇ ಚುನಾವಣೆ ಇರ್ಬೋದು, ಯಾವುದು ಆಗಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು, ಅಭ್ಯರ್ಥಿ ಇರ್ಬೋದು, ಒಬ್ಬ ಪ್ರಮುಖನಾಗಿ ಕೊತ್ತೂರು ಜಿ ಮಂಜುನಾಥ್ ಅವರು ಇಲ್ಲಿ ಇರಬೇಕಾದ್ರೆ ನನಗೆ ಕೊಡ್ತಕ್ಕಂಥ ಗೌರವ ಎಲ್ಲೇ ಒಂದೇ ಎಳ್ಳಷ್ಟು ಕಮ್ಮಿ ಇರಲಿಲ್ಲ. ಎಲ್ಲಿ ಹೋಗ್ತಾರೋ ಅಲ್ಲಿನೂ ಅವರಿಗೆ ಸಮಾನಾಂತರವಾದ ಗೌರವ ಕೊಟ್ಕೊಂಡು ಪಾರ್ಟಿಯಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ, ಅವರ ಸ್ನೇಹಿತನಾಗಿ ದುಡ್ಕೊಂಡು ಬಂದಿದ್ದೇನೆ 3 ವರ್ಷದ ಕಾಲ.
ಅದಾದ ನಂತರ ಬಂದಂಥ ಚುನಾವಣೆಗಳಿರ್ಬೋದು, ಪಾರ್ಟಿಯ ಕಾರ್ಯಕ್ರಮಗಳಿರ್ಬೋದು, ಎಲ್ಲೂ ನಾನು ಸಕ್ರಿಯವಾಗಿ ನನ್ನ ಕಾಣಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ಕಡೆಗಣೆ ಮಾಡ್ಕೊಂಡು ಬರ್ತಾಯಿದ್ರು. ಹಾಗಾಗಿ ನನಗೆ ಬೇಸತ್ತು. ಇನ್ನು ಬೇರೆ ಸ್ವಾಭಿಮಾನನೇ ದೊಡ್ಡದಲ್ವಾ, ಅದಕ್ಕಿಂತ ಬೇರೆ ಏನಿದೆ ಅಂಥೇಳಿ ಹಾಗಾಗಿ ಅಲ್ಲಿಂದ ನಾನು ನನ್ನದೇ ಆದ ಒಂದು ಗಟ್ಟಿ ನಿರ್ಧಾರ ತಗೊಂಡು ಏನು ಜನರ ಮಧ್ಯೆ ಇರಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಇಲ್ಲಿ ಹೃದಯದ ಅಂತ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಇತಿಹಾಸ ಇರ್ತಕ್ಕಂಥ ಪಾರ್ಟಿ, ಅಂಥ ಪಾರ್ಟಿಯಲ್ಲಿ ಯಾಕೆ ನಾವು ಗುರ್ತಿಸ್ಕೋಬಾರ್ದು ಅಂತೇಳಿ ಕಮ್ಯುನಿಸ್ಟ್ ಪಾರ್ಟಿಗೆ ಬಂದಿದ್ದೇನೆ. ಸರ್, ಅದೇ ರೀತಿ ಕೊತ್ತೂರು ಮಂಜುನಾಥ್ ಅವರು ನೀವು ಒಂಥರ ಆತ್ಮೀಯತೆ ತುಂಬ ಚೆನ್ನಾಗಿತ್ತು. ಅವರು ನಿಮ್ಮ ಬಗ್ಗೆ ಹೇಳಿದಂತಹ ಮಾತುಗಳು ಜನರಿಗೆ ಒಂಥರ ನೆಕ್ಸ್ಟ್ ಇಲ್ಲಿ ಮುಳಬಾಗಿಲು ಕ್ಷೇತ್ರಕ್ಕೆ ಸಿದ್ದನಹಳ್ಳಿ ಶೇಖರ್ ಅವರು ಉನ್ನತ ರಾಜಕೀಯ ಮಟ್ಟದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಕೂಡ ಎಲ್ಲರೂ ಭಾವಿಸಿದ್ರು. ಆದರೆ ಈ ಆತ್ಮೀಯತೆ ಯಾವ ಮಟ್ಟಿಗೆ ಪ್ರಭಾವ ಬೀರಿತು? ಕೊತ್ತೂರು ಮಂಜುನಾಥ್ ಅವರು ನಾನು ಇವತ್ತಿಗೂ ತುಂಬ ಆತ್ಮೀಯ ಸ್ನೇಹಿತರಾಗೇ ಇದ್ದೀವಿ. ಸ್ನೇಹಿತಕ್ಕಿಂತ ಹೆಚ್ಚಾಗಿ ಒಬ್ಬ ಬ್ರದರ್ಸ್ ಥರ ಇದ್ದೀವಿ. ಅದು ಎಳ್ಳಷ್ಟು ಎಲ್ಲೂ ಸಂಶಯನೇ ಬೇಡ. ಆದರೆ ಏನಾಗ್ತಾಯಿದೆ, ಕೊತ್ತೂರು ಮಂಜುನಾಥ್ ಅವರು ಕೋಲಾರದ ಶಾಸಕರಾದ ಮೇಲೆ ಅವ್ರದ್ದೇ ಆದ ಕಾರ್ಯ ವ್ಯಾಪ್ತಿಯಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ತದನಂತರ ಇಲ್ಲಿ ಒಬ್ಬ ಅಭ್ಯರ್ಥಿ ಆದಂಥವನು, ಏನೀಗ ಪ್ರೆಸೆಂಟ್ ಅಭ್ಯರ್ಥಿ ಆಗಿರ್ತಕ್ಕಂಥ 2023 ಅಭ್ಯರ್ಥಿ ಆಗಿರ್ತಕ್ಕಂಥ ವ್ಯಕ್ತಿ, ಅವರಿಗೆ ಜವಾಬ್ದಾರಿ ವಹಿಸಿರ್ತಾರೆ. ಮುಳಬಾಗಿಲು ತಾಲೂಕಿನಲ್ಲಿ ಏನು ಬೇಕು, ಏನು ಬೇಡ, ಏನು ಮಾಡಬೇಕು, ಯಾವ ನಾಯಕನ ಜೊತೆಯಲ್ಲಿ ಇಟ್ಕೊಂಡು ಹೋಗಬೇಕು, ಯಾವ ನಾಯಕನ ಜೊತೆಲಿ ಇಟ್ಕೊಂಡು ಹೋಗ್ಬಾರ್ದು ಅನ್ನೋದು ಆತ್ಮೀಯ ಅರಿವಿರಬೇಕು. ಕೊತ್ತೂರು ಮಂಜುನಾಥ್ ಅವ್ರಿಗೂ ನಮಗೂ ಆತ್ಮೀಯತೆ ಹಾಗೆ ಇದೆ, ಮುಂದಿನ ಹಾಗೆ ಇರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಅದು ನನ್ನ ವೈಯಕ್ತಿಕ. ಆದರೆ ಈ ಕೊತ್ತೂರು ಮಂಜುನಾಥ್ ಅವ್ರ ಜೊತೆಲಿ ಇರಬೇಕಾದ್ರೆ ಮುಳಬಾಗಿಲು ತಾಲೂಕಿನಲ್ಲಿ ಇರ್ತಕ್ಕಂಥ ಗೌರವ ಘನತೆಗೆ ಧಕ್ಕೆ ಬಂತಲ್ಲ, ಆ ವಿಚಾರವಾಗಿ ಅವ್ರಿಗೂ ಬೇಸರ ಇದೆ. ಯಾಕಂದರೆ ಅವರು ಆ ಥರ ಸನ್ನಿವೇಶಗಳು ಸಾಕಷ್ಟು ಅನುಭವಿಸಿದ್ದಾರೆ ಅಂತ ನನ್ನ ಹತ್ರನೇ ಅಳು ತೊಳ್ಕೊಂಡಿದ್ದಾರೆ. ಸರ್, ಅಂದರೆ ಕಾಂಗ್ರೆಸ್ನಲ್ಲಿ ನೀವು ಕಡೆಗಣನೆ ಅಂದರೆ ಅನುಭವಿಸಿದ್ದೀರಿ ಅಂದರೆ ಅದರ ಪ್ರಮುಖ ಕಾರಣ ಏನಿರ್ಬೋದು ಸರ್? ಸರ್, ಅದು ಒಬ್ಬ ವ್ಯಕ್ತಿ ನಾಯಕನಾಗಬೇಕಾದ್ರೆ ಎಲ್ಲರನ್ನೂ ಸಮಾನಾಂತರವಾಗಿ ಕರ್ಕೊಂಡು ಮುಂದೆ ಹೋಗುವಂಥದ್ದು ಒಬ್ಬ ನಾಯಕತ್ವ ಇರ್ತಕ್ಕಂಥ ಲಕ್ಷಣಗಳು. ಅದು ಇಲ್ಲಿನ ಅಭ್ಯರ್ಥಿಗೆ ಪಕ್ಕದಲ್ಲಿರೋ ವ್ಯಕ್ತಿನ ನೋಡಿದ್ರೆ ಅವ್ನು ನನಗೆಲ್ಲಿ ಕಾಂಪಿಟೇಟರ್ ಆಗಿಬಿಡ್ತೀನೋ ಅಂತ ಒಂದು ಲೆಕ್ಕಾಚಾರದಲ್ಲಿ ಅವನಿಗೆ ಆ ಭಯ ಕಾಡ್ತಾ ಇದ್ದರೆ ಅವನೆಲ್ಲಿ ನಾಯಕನಾಗಕ್ಕೆ ಸಾಧ್ಯ? ಅದೇ ಪ್ರಮುಖವಾದ ಈ ಒಂದು ನಿರ್ಧಾರಕ್ಕೆ ಮೂಲ ಕಾರಣ. ಈಗ ನಾನಿರ್ಬೋದು, ಅಂಜು ಬಾಸ್ ಓಡಾಡಲಿಲ್ವಾ? ಅಂಜು ಬಾಸ್ ಓಡಾಡಿದ್ರು, ನಾನು ಅಭ್ಯರ್ಥಿ ಆಗ್ತೀನಿ ಅಂತ. ಶಂಬಯ್ಯ ಓಡಾಡಿದ್ರು. ಇವನ್ ಎಕ್ಸ್ ಮಿನಿಸ್ಟರು ನಾಗೇಶ್ ಅವರೂ ರೇಸಲ್ಲಿದ್ದಾರೆ. ಹಾಗೆ ಮುದ್ದು ಗಂಗಾಧರ್ ಇದ್ದರು, ಸಾಕಷ್ಟು ಜನ ಇದ್ದರು. ಆದರೆ ಇವರೆಲ್ಲರೂ ಇದ್ದರೂ ಸಹ ನಾನೆಲ್ಲೂ ನನ್ನ ಆಕಾಂಕ್ಷಿ, ನಾನು ಕ್ಯಾಂಡಿಡೇಟು ಅಂತ ಎಲ್ಲೂ ಹೇಳಿರಲಿಲ್ಲ. ಬಟ್ ಎಲ್ಲೋ ಒಂದು ಜಾಗದಲ್ಲಿ ಇವರು ಗುರುತಿಸಿದಾಗ ನೀನು ಆಕಾಂಕ್ಷಿ ಅಂತ ಹೇಳಿದಾಗ, ನಾನು ಒಂದೇ ಮೊಗಲಿ ದೇವಸ್ಥಾನದಲ್ಲಿ ಒಂದು ಮೀಟ್ ಆದಾಗ ನಾನು ಹೇಳಿದ್ದೆ ನಿಜ. ಕೊತ್ತೂರು ಮಂಜು ಅವರು ಹೇಳಿದ್ರೆ ನಾನು ಎಲ್ಲದಕ್ಕೂ ರೆಡಿ ಇರ್ತೀನಿ ಅಂತೇಳಿ. ಆದರೆ ನಾನೆಲ್ಲೂ ನನ್ನ ಆಕಾಂಕ್ಷಿ, ನಾನು ಕ್ಯಾಂಡಿಡೇಟು ಅಂತ ಎಲ್ಲೂ ಹೇಳಿರಲಿಲ್ಲ. ಈ ಒಂದು ಉದ್ದೇಶನ ಇಟ್ಕೊಂಡು ನಾವು ಚುನಾವಣೆ ನಡೆದಾಗ ನಾನೊಬ್ಬನೇ ನಾನು ಸಕ್ರಿಯವಾಗಿ ಕೆಲಸ ಮಾಡಿದ್ದೀನಿ ಹೊರತು ಅಭ್ಯರ್ಥಿ ಆಕಾಂಕ್ಷಿಗಳು ಯಾರೂ ಬಂದಿರಲಿಲ್ಲ. ನೀವು ಕರೆಕ್ಟಾಗಿ ಮೊಬಿಲೈಸ್ ಮಾಡಿಕೊಂಡು ಲೀಡರ್ಸ್ನ ಹೆಂಗೆ ಮೇಂಟೈನ್ ಮಾಡಬೇಕಂತ ಗೊತ್ತಿಲ್ಲದೆ ಇದ್ದಾಗ ನಾವೇನು ಕಾಂಗ್ರೆಸ್ ಇದರಲ್ಲಿ ನೀವು ಇದು ಮಾಡಿದ್ದೀರಾ. ಇಲ್ಲಿ ಪ್ರಮುಖ ಸಮುದಾಯ ನಿಮ್ಮ ಮುಂದಿದೆ, ಬೋವಿ ಸಮುದಾಯ. ನೀವು ಅತಿ ಹೆಚ್ಚು ಬೋವಿ ಸಮುದಾಯದ ಒಬ್ಬ ಪ್ರಮುಖ ಮುಖಂಡರಾಗಿ ನಿಮ್ಮ ಪಾತ್ರ ಕಾಂಗ್ರೆಸ್ನಲ್ಲಿ ಸಮುದಾಯದಂತೆ ಗುರುತಿಸಲ್ಪಟ್ಟಿದೆ. ಅಂದರೆ ಇಂಥ ನಾಯಕನಿಗೆ ಕೊಡಿ ಅಂತ ಸಮುದಾಯ ಯಾಕೆ ಅದನ್ನು ಎಲ್ಲೋ ಒಂದು ಕಡೆ ಅದರ ಒಂದು ಇದು ಕಡಿಮೆ ಆಯಿತು ಅಂತ? ಆ ಥರ ಏನಿಲ್ಲ. ಸಮುದಾಯ ಈಗ ನೋಡಿ, ಸಮುದಾಯ ಅಂದರೆ ಸಮುದಾಯ ಒಂದೇ ಪಾರ್ಟಿಗೆ ಎಲ್ಲೂ ಸೀಮಿತವಾಗಿಲ್ಲ. JDS ಯಲ್ಲೂ ಬೋವಿ ಸಮುದಾಯ ಇದೆ, ಕಾಂಗ್ರೆಸ್ಸಲ್ಲೂ ಇದೆ, BJPಯಲ್ಲಿದೆ, ಎಲ್ಲ ರೀತಿಯಲ್ಲೂ ಇದ್ದಾರೆ ಸಮುದಾಯದವರು. ಎಲ್ಲೋ ಒಂದು ಜಾಗದಲ್ಲಿ ಸಮುದಾಯ ಅಂತ ಬಂದಾಗ ಪಾರ್ಟಿಗೆ ಸೀಮಿತವಾದಂಥ ಕ್ರೋಢೀಕರಣ ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಸಾಮೂಹಿಕವಾಗಿ ನಡೆಯುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಪ್ರಮುಖವಾಗಿ ಸಮುದಾಯದ 4 ಲೀಡರ್ಗಳನ್ನ ವಿಶ್ವಾಸ ತಗೊಳ್ಳೋದ್ರಲ್ಲಿ ಈಗಿನ ಅಭ್ಯರ್ಥಿ ಎಡವಿದ್ದಾರೆ ಅಷ್ಟೇ. ಸೊ ಹಾಗಾದರೆ ನಿಮ್ಗೊಂದು ಚಾನ್ಸ್ ಬಂತು,
ಏನು ಕೊತ್ತೂರು ಮಂಜುನಾಥ್ ಅವರ ಆತ್ಮೀಯತೆಯಿಂದ ಅತಿ ಹೆಚ್ಚು ಈಗ ಇನ್ನೇನು ಸಿದ್ನಳ್ಳಿ ಶೇಖರ್ ಅವರೇ ಮುಳಬಾಲ್ ಕ್ಷೇತ್ರಕ್ಕೆ MLA ಆಗ್ತಾರೆ ಅಂತ ಕೂಡ ಅದು ಹತ್ತಿರವಾದಂತಹ ಆಗಿ ಬಂತು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಮ್ಮ ಹೆಸರನ್ನು ಘೋಷಣೆ ಆಗೋಯ್ತು ಅಂದ್ಕೊಳ್ಳಿ, ನೀವು ಕೂಡ ಅದಕ್ಕೆ ಸಿದ್ಧರಾದ್ರಿ. ಅದೇ ನಿಮ್ಮ ಪ್ರತಿಕ್ರಿಯೆ ಏನಿತ್ತು ಅದಾಗ? ಸರ್, ಇದರಲ್ಲಿ ಏನಾಯಿತು ಅಂದರೆ, ಪ್ರಮುಖವಾಗಿ ಆ ಸಂದರ್ಭ ಬಂದಾಗ ಈಗ ಅದು ಅಪ್ರಸ್ತುತ ಅನ್ನತ್ತೆ ಮಾತಾಡೋಕ್ಕೆ, ಆದ್ರೂ ಹೇಳಲೇಬೇಕು. ಮಾಜಿ ಅಂತೀನಿ, ದಿವಂಗತ ನೀಲಕಂಠೇಗೌಡರ ಪಾತ್ರ ತುಂಬ ಇದೆ ಇದರಲ್ಲಿ. ನಾವು ಯಾವಾಗ ಇನ್ನೊಂದು ಅವಕಾಶ ಬಂದಾಗ ಕೆಲವು ಕಿಡಿಗೇಡಿಗಳು ಇವರೆಲ್ಲ ಸೇರಿಕೊಂಡು ಈ ಚುನಾವಣೆ ಒಂದು ವೆಚ್ಚ ಅದು ಇದರಲ್ಲಿ ಸ್ವಲ್ಪ ಒಂದು ಸಾಕಷ್ಟು 25 ಕೋಟಿ ಇದೆಯಾ, 30 ಕೋಟಿ ಇದೆಯಾ, ಟಿಕೆಟ್ ಕೊಟ್ಟರೆ ಇವನು ಸಾಲಲ್ವಾ ಅನ್ನೋ ಲೆಕ್ಕಾಚಾರ ಬಂತು. ಟಿಕೆಟ್ ಕೊಟ್ಟರೆ ಅಲ್ವಾ ಅವನು ಚುನಾವಣೆಯಲ್ಲಿ ಗೆಲ್ತಾನ ಇಲ್ಲ ಅಂತ ಗೊತ್ತಾಗೋದು ನಿನಗೆ. ನೀನು ದುಡ್ಡಿದೆಯಾ ಇಲ್ಲ ಅಂತಲ್ಲ, ನಿನಗೆ ಪುಂಗ್ಳೂರು ಟು ಬೆಂಗಳೂರಿಗೆ ಬಸ್ಗೆ ಟಿಕೆಟ್ ಇದ್ರೆ ತಾನೇ ನೀನು ಪುಂಗ್ಳೂರು ಬಸ್ ಹತ್ತೀಯ, ಇಲ್ಲಾಂದ್ರೆ ಏನಕ್ಕೆ ಬರ್ತೀಯ ಇಲ್ಲಿ? ಯೋಚನೆ ಮಾಡಲಿಲ್ಲ ಅವರು. ಚುನಾವಣೆ ಅನ್ನೋದು ದುಡ್ಡಿನ ಮೇಲೆ ಒಂದೇ ಪ್ರಭಾವ ಬೀರಲ್ಲ. ಆಯ್ತಪ್ಪ, ದುಡ್ಡಿರೋನು ಕರ್ಕೊಂಬಂದ್ರಿ, ಗೆದ್ಬಿಟ್ರಾ? 50 ಕೋಟಿ 60 ಕೋಟಿ ಖರ್ಚು ಮಾಡಿದ್ದಾನೆ ಅಂತ ಹೇಳ್ತಾರೆ, ಗೆದ್ಬಿಟ್ರೇನಪ್ಪ? ದುಡ್ಡೊಂದೇ ಕೆಲಸ ಮಾಡೋದಿಲ್ಲ ಅನ್ನೋದು ಜಗಜ್ಜಾಹೀರಾಗ್ಬಿಟ್ಟಿದೆ ಸರ್. ಹಾಗಾದರೆ ನೀವು ಇದೆಲ್ಲ ನೋಡಿಕೊಂಡು ಕಾಂಗ್ರೆಸ್ ತೊರೆಯೋ ಪ್ರಯತ್ನ ಕೂಡ ಆಯಿತು. ಈ ಕಾಂಗ್ರೆಸ್ ತೊರೆಯುವ ನಿರ್ಧಾರ ತೆಗೆದುಕೊಂಡ ಕ್ಷಣ ನಿಮಗೆ ಕಾಂಗ್ರೆಸ್ ತೊರೆಯುವ ನಿರ್ಧಾರ, ಆ ಕ್ಷಣ ತೆಗೆದುಕೊಂಡ ನಿರ್ಧಾರ, ಯಾಕಂದರೆ ನೀವು ಬಲವಾಗಿ ಪಕ್ಷವನ್ನು ನಂಬಿದ್ರಿ, ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಹಿನ್ನಡೆ ಆದಾಗ ಈ ಪಕ್ಷವನ್ನು ತೊರೆದು ನಾವು CPM ಪಕ್ಷಕ್ಕೆ ಸೇರಬೇಕು ಅಂತದ್ದು, ಆ ಕ್ಷಣ ಹೇಗಿತ್ತು? ಯಾಕೆ ನಿಮ್ಮ ಮನಸ್ಸು ಮೇಲೆ ಅಷ್ಟು ಗಾಯ ಆಯಿತು? ಸರ್, ಇಲ್ಲಿ 2 ವಿಚಾರ ತುಂಬ ಇಂಪಾರ್ಟೆಂಟಾಗಿ ಹೇಳ್ಬೇಕಾಗಿರತಕ್ಕಂಥ. ದಿವಂಗತ ನೀಲಕಂಠೇಗೌಡರು ತೀರೋದ್ಮೇಲೆ ಆದಿನಾರಾಯಣ ಅವರು ಮತ್ತು ಉಮಾಶಂಕರ್ ಅವರು ನಮ್ಮ ZP ರಾಮಣ್ಣ ಅವರ ಕೋಲ್ಡ್ ಸ್ಟೋರೇಜ್ಗೆ ಹೋಗ್ತಾರೆ. ಹೋದಾಗ ಎಲ್ಲ ನಾವು ಹಿಂಗೆಲ್ಲ ಗುಂಪಾಗ್ಬಿಟ್ಟಿದ್ದೀವಿ ಅಣ್ಣ, ಎಲ್ಲ ಸೇರ್ಕೋಬೇಕು ಅಂತ ಹೇಳಿದಾಗ ಅವರು ಒಂದು ವಿಚಾರ ಹೇಳ್ತಾರೆ. ಯಾರು? ರಾಮಣ್ಣವರು ವೆರಿ ಸಿಂಪಲ್ಲಾಗಿ ಹೇಳ್ತಾರೆ, ನೋಡಿಪ್ಪ, ನಾನು ಒಬ್ಬನೇ ಇಲ್ಲ, ನಮ್ಮ ಜೊತೆ ಒಂದಷ್ಟು ದೊಡ್ಡ ಗುಂಪೇ ಇದೆ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಎಬ್ನಿ ರಾಮಣ್ಣವರು ಸದಸ್ಯರಾಗಿರ್ತಕ್ಕಂಥವ್ರು, ಹಂಗಾಮಿ ಸದಸ್ಯರು ಅಂತಲೂ ಹೇಳ್ಬೋದು, ಇನ್ನು ಚುನಾವಣೆ ಆಗಲಿಲ್ಲ ಅಂತ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಇವ್ರು ಚರ್ಚೆ ಮಾಡ್ತಾರೆ. ಈಗಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಆದಿನಾರಾಯಣವರು ಚರ್ಚೆ ಮಾಡಿದಾಗ ಅವರು ಹೇಳೋದಂಥದ್ದು, ನೀವೇನು ಗುಂಪಿದ್ದೀರಿ ಎಲ್ಲರೂ ಬನ್ನಿ, ಆದರೆ ಸಿದ್ನಳ್ಳಿ ಶೇಖರ್ ಮಾತ್ರ ಬೇಡ, ಅಂಜು ಬಾಸ್ ಬೇಡ, ಶಂಭಯ್ಯ ಬೇಡ, ನಾಗೇಶ್ ಬೇಡ. ಯಾಕಂದರೆ ಅವರು ಕಾಂಪಿಟೇಟರ್ಸು, ನಾನು ದುಡ್ಡು ಕಾಸು ಖರ್ಚು ಮಾಡಿ ಅವ್ರನ್ನ ಯಾಕೆ ನಾನು ಲೀಡರ್ಸ್ ಮಾಡಬೇಕು, ಅಂಥವ್ರು ಬೇಡ ಅಂತ. ಇಷ್ಟೊಂದು ನಿಮಗೆ ಇನ್ಫೀರಿಟಿ ಕಾಂಪ್ಲೆಕ್ಸ್ ಇದ್ದರೆ ನೀವು ಹೆಂಗೆ ನಾಯಕನಾಗ್ತೀರಾ? ಒಬ್ಬ ಕಾಂಪಿಟೇಟರ್ ಅಂತ ನಾನೆಲ್ಲೂ ಹೇಳಿಲ್ಲ. ಕೊತ್ತೂರ್ಜಿ ಮಂಜುನಾಥ್ ಅವರು ನನಗೆ ಜಿಲ್ಲಾ ಪಂಚಾಯತಿ ಸೀಟ್ ಕೊಡ್ತೀನಿ ಅಂತ ಸುಹಾಸ್ ಶೆಟ್ಟಿ ಅವರ ಬರ್ತ್ಡೇ ಆ ಸಂದರ್ಭದಲ್ಲಿ ಹೇಳಿದರು. ಅದು ತಮಗೆಲ್ಲರಿಗೂ ಗೊತ್ತಿದೆ, ಪಬ್ಲಿಕ್ಕಲ್ಲೇ ಹೇಳಿದರು. ನಾನು ಅವತ್ತು ಕೇಳಿದವನಲ್ಲ. ಆಮೇಲೆ ನಾನು ಅವ್ರನ್ನ ಟಿಕೆಟ್ ಕೊಡೋದು ಕೊತ್ತೂರು ಮಂಜುನಾಥ್ ಅವರು, ಬಿಡೋದು ಅವರು. ರಾಮಣ್ಣ ಅವರು ಅವತ್ತೇನು ಹೇಳ್ತಾರೆ, ಆದಿನಾರಾಯಣ್ ಜಿಲ್ಲಾ ಪಂಚಾಯತಿ ಸೀಟು ಕ್ಯಾಂಡಿಡೇಟ್ ಆತ, MLA ಸೀಟ್ ಕ್ಯಾಂಡಿಡೇಟ್ ಕೇಳ್ತಾ ಇಲ್ಲ ಅವರು. ಅದು ಮಂಜು ಅವ್ರು ಹೇಳಿರೋದ್ರಿಂದ ಅವ್ರು ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟು. ನೀವು ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ? ಅವ್ರು ಮಂಜು ಅವ್ರು ಮಾತಾಡ್ಕೊಳ್ತಾರೆ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋಣ, ನೀನು ಗೆಲ್ಲಬೇಕಲ್ಲಪ್ಪ, ಗೆಲ್ಲಬೇಕಾದ್ರೆ ಎಲ್ಲರನ್ನೂ ಬಲಪಡಿಸ್ಕೊಂಡು ಹೋಗ್ಬೇಕು, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ, ಅಣ್ಣ ಯಾರು ಬೇಕಾದ್ರೂ ಬರಲ್ಲ, ಹೆಂಗೆ ಕೊಟ್ಬಿಡ್ತಾರೆ ಟಿಕೆಟು? ಬೋವಿ ಕಮ್ಯುನಿಟಿಗೆ ಮೇನ್ MLA, ಬೋವಿ ಕಮ್ಯುನಿಟಿಗೆ ಜಿಲ್ಲಾ ಪಂಚಾಯತಿ, ಬೋವಿ ಕಮ್ಯುನಿಟಿಗೆ X, Y, Z ಎಲ್ಲ ಕೊಟ್ಬಿಡ್ತಾರೆ. ಹಂಗಾಗಲ್ಲ, ಯಾವುದೇ ಕಾರಣಕ್ಕೂ ನಾನು ಕೊಡೋಕ್ಕಾಗಲ್ಲ, ಅವ್ರು ಮಾತ್ರ ಬೇಡವೇ ಬೇಡ ಅಂತ ಹೇಳ್ತಾರೆ. ಅದು ತುಂಬ ಘಾಸಿಗೊಳಿಸುವಂಥದ್ದು ವಿಚಾರ. ಅದು ಆ ಸಂದರ್ಭದಲ್ಲಿ ರಾಮಣ್ಣ ಅವರು ಎಷ್ಟು ನೋಡಿ, ಅವ್ರನ್ನ ನಾವು ಈ ಟೈಮ್ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅಂದರೆ ಅವ್ರು ಹೇಳ್ತಾರೆ, ರೀ ನಾನು ಒಬ್ಬನೇ ಅಂತೂ ಯಾವುದೇ ಕಾರಣಕ್ಕೆ ಬರಲ್ಲ, ಬಂದರೆ ನಮ್ಮ ಗುಂಪು ಜೊತೆ ಬರ್ತೀನಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಬರಲ್ಲ, ಹೋಗ್ಬಿಡು ಅಂತ ಬೈದು ಕಳಿಸ್ಬಿಡ್ತಾರೆ. ತದನಂತರ ಬೆಳವಣಿಗೆಗಳು ನಡೆದಿರೋದು, ವಿದ್ಯಮಾನಗಳು ಎಲ್ಲ ಮುಂದೆನೇ ಇದೆ. ಮೇಯ್ನ್ ಕಾರಣ ಇದೇನೆ, ಅವನು ಬೇಡ ಅಂತ ಹೇಳಿ ನೇರವಾಗಿ ನೋಡಿ, ನಾನೊಬ್ಬ ಬೋವಿ ಸಮುದಾಯದವನು, ಒಬ್ಬ ಬೋವಿ ಸಮುದಾಯದವನು ಇನ್ನೊಬ್ಬ ಬೋವಿ ಸಮುದಾಯದ ಜೊತೆ ಒಗ್ಗೂಡಿಸ್ಕೊಂಡು ಹೋಗೋ ಕೆಪಾಸಿಟಿ ಅವನಿಗೆ ಇಲ್ಲ ಅಂದರೆ ಅವನು ಹೆಂಗೆ ನಮ್ಮ ಸಮುದಾಯನ ಒಗ್ಗೂಡಿಸ್ತಾನೆ? ಚುನಾವಣೆಯಲ್ಲಿ ಹೆಂಗೆ ಗೆಲ್ತಾನೆ?
ಸರ್ ಅದೇ ಅಂದರೆ ಪ್ರಮುಖ ಕಾರಣ ನೀವು CPM ಪಕ್ಷ ಸೇರಲು ಪ್ರೇರೇಪಿಸಿದ ಪ್ರಮುಖ ವಿಚಾರ ಇದೆ ಇರ್ಬೋದಾ? ಹೌದು, ನನ್ನ ಕಡೆಗಣನೆ ಮಾಡಿದಾಗ ನಾನು ಏನು ಅಂತ ನಿರೂಪಣೆ ಮಾಡೋದು ಬೇಡ. ನಾನು 2013ರಿಂದ ಈ ತಾಲೂಕಿನಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ತಾಲೂಕಿನಲ್ಲಿ ಅನುಭವದ ಸಂಬಂಧ ಇದೆ ನನಗೆ. ಇಂಥ ಸಂದರ್ಭದಲ್ಲಿ ನೀವು ನನ್ನ ಇಟ್ಕೊಂಡು ಜೊತೆಯಲ್ಲಿ ಕಷ್ಟಪಟ್ಟು ಗುರುತಿಸೋಣ, ಅವ್ರನ್ನ ಏನಾದರೂ ಮಾಡಿ ನನ್ನ ಗೆಲುವಿಗೆ ಸಹಕಾರ ಮಾಡೋಂಥವನು, ನಾನು ದುಡ್ಡು ಕಾಸು ಖರ್ಚು ಮಾಡೋಂಥವನು. ನಾನು ಇಟ್ಕೊಂಡಿದ್ರೆ ಅವನ್ನ ಗೆಲ್ಸ್ಕೊಟ್ಟು ಬರ್ತಾ ಇದ್ದೆ. ಯಾವ್ಯಾವುದೇ ವ್ಯಕ್ತಿ ಆಗಲಿ ಹಣಿ ಸೇರಿದ್ರೆ ಹಳ್ಳ, ಈ ಕಟ್ಟೆ ಹೊಡೆದಾಕ ಕೆಲಸ ಮಾಡ್ತಾ ಇದ್ದಾನೆ ಈತ. ನಾವೇನು ಮಾಡಬೇಕು? ಕಾಲಿಟ್ಕೊಂಡು ಅವ್ನು ಹಿಂದೆ ಹೋಗ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ದಿಟ್ಟವಾದ ನಿರ್ಧಾರ ತಗೋಬೇಕು ಅಂತೇಳಿ, ನಮಗೆ ದುಡ್ಡು ಕಾಸಿನ ವ್ಯವಸ್ಥೆ ಇಲ್ಲದಿದ್ರೂ ಚಿಂತೆ ಇಲ್ಲ, ಜನರ ವ್ಯವಸ್ಥೆ ಇದ್ರೆ ಸಾಕು, ಜನರ ಮಧ್ಯೆ ಹೋಗೋಣ ಅಂತೇಳಿ CPM ಪಾರ್ಟಿನ ಆಯ್ಕೆ ಮಾಡ್ಕೊಂಡಿರೋದು. ಸರ್ CPM ಪಕ್ಷ ಸೇರಿದಾಗ ಕೆಲವು ಹೋರಾಟಗಳು ಕೂಡ ನಿಮ್ಮ ನೇತೃತ್ವದಲ್ಲಿ ನಡೆಯಿತು ಮುಳಬಾಗಿಲು ಕ್ಷೇತ್ರದಲ್ಲಿ. CPM ಹೋರಾಟಕ್ಕೆ ಭಾಗವಹಿಸಿದ ನಂತರ ನಿಮ್ಮ ಚಿಂತನೆಗಳು ಏನಾದರೂ ಬದಲಾವಣೆ ಖಂಡಿತ ಸಾಕಷ್ಟು. ನೋಡಿ ಹೇಳ್ತೀನಿ ಕೇಳಿ, ಇವತ್ತು CPM ಪಾರ್ಟಿ ಬಗ್ಗೆ ಒಂದೆರಡು ನಿಮಿಷ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1985ನೇ ಇಸ್ವಿಯಲ್ಲಿ ಆರ್ ವೆಂಕಟರಾಮಯ್ಯನವರು MLA ಆಗ್ತಾರೆ. ಅವರು ತೆಗೆದುಕೊಂಡಂಥ ಓಟಿನ ಶೇರ್ ಇರ್ಬೋದಲ್ಲ 63%. 85ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅವ್ರು ತಗೊಂಡ 83%, 63% ವೋಟಿಂಗು ಇವತ್ತುವರೆಗೂ ಯಾರೂ ತಗೊಳ್ಳಿಕ್ಕಾಗಲಿಲ್ಲ. ಅಂದರೆ ಕಮ್ಯುನಿಸ್ಟ್ ಪಾರ್ಟಿಯ ಬೇರುಗಳು ಎಷ್ಟು ಗಟ್ಟಿಯಾಗಿದೆ ಅಂತದ್ದು ನೀವು ಅರ್ಥ ಮಾಡ್ಕೊಳ್ಳಿ. 2028ಕ್ಕೆ ಕಮ್ಯುನಿಸ್ಟ್ ಪಾರ್ಟಿಯ ಅಭ್ಯರ್ಥಿ ನಾನಾಗಲಿ ಯಾರೇ ಆಗಿರಲಿ ಗೆದ್ದೇ ಗೆಲ್ತಾರೆ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ತೀನಿ. ಸರ್ ಈಗ ಈ ವಿಚಾರ ಇಲ್ಲ ಹೇಳಿದ್ರಿ. ಹಾಗಾದರೆ ಮುಳಬಾಗಿಲು ಕ್ಷೇತ್ರದ ರಾಜಕೀಯದಲ್ಲಿ CPMಗೆ ಭವಿಷ್ಯ ಹೇಗಿದೆ? ಯಾವ ಥರ ನೀವು ಅದನ್ನು ನಂಬ್ತೀರಾ? ನೋಡಿ ಸರ್, ಈಗ ಇಂಡಿಯಾ ಮೈತ್ರಿಕೂಟ ಅಂತೇಳಿ ఢిల్లీ ಭಾಗದಲ್ಲಿ ಇದೆ. ಅದರಲ್ಲಿ ಸುಮಾರು 26 ನಾನಾ ಪಕ್ಷಗಳು ಅದರಲ್ಲಿ ಮೈತ್ರಿಕೂಟದಲ್ಲಿದೆ. ಅದರಲ್ಲಿ CPM ಪಾರ್ಟಿನೂ ಒಂದು. ಈಗ ತಮಿಳುನಾಡಿನಲ್ಲಿ ತಗೊಳ್ಳೋಕೆ ಹೋದರೆ 10 ಸೀಟ್ ಕೊಟ್ಟಿದ್ದಾರೆ CPM ಮತ್ತು CPI ಪಾರ್ಟಿ ತಲಾ. ಈ ಬಿಹಾರಲ್ಲಿ ಹೋದರೆ ಅವ್ರು 4 ಸೀಟ್ ಗೆದ್ದಿದ್ದಾರೆ, ಅವ್ರು 6 ಸೀಟ್ ಗೆದ್ದಿದ್ದಾರೆ ಕಾಂಗ್ರೆಸ್ ಅವರು, ಇದೇ ಮೈತ್ರಿಕೂಟದಲ್ಲಿ RJD ಜೊತೆ. ನಾವು 4 ಸೀಟ್ ಗೆದ್ದಿದ್ವಿ, CPM, CPI, CPIML. ಅದೇ ರೀತಿ ನೀವು ನೆಕ್ಸ್ಟು ತೃಣಮೂಲ್ ಕಾಂಗ್ರೆಸ್, ಇದು ನಾವು ವೆಸ್ಟ್ ಬೆಂಗಾಲ್ ತಗೊಳ್ಳೋಕೆ ಹೋದರೆ ಅಲ್ಲಿ ಇವತ್ತು ಕಮ್ಯುನಿಸ್ಟ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಅಲಯನ್ಸ್ ಆಗಿದ್ದಾರೆ. ಸೊ ಇಲ್ಲಿ ಏನಂದರೆ ಅವಕಾಶಗಳು ಯಾವ ರೀತಿ ಇರುತ್ತೆ ಅಂದರೆ 100ಕ್ಕೆ 100 ಭಾಗ ನಮ್ಮದು ಅಲಯನ್ಸಲ್ಲಿ. ನಮ್ಮ ಸ್ಟೇಟ್ ಕಮಿಟಿ ಒಂದು 4-5 ಸೀಟ್ ಕೇಳ್ಬೋದು. ಆ 4-5 ಸೀಟ್ನಲ್ಲಿ ಯಾವುದೋ ಒಂದು ಸೀಟ್ ಬಿಟ್ಕೊಡ್ಬೋದು. 100ಕ್ಕೆ 100 ಭಾಗ ಅದು ಮುಳಬಾಗಿಲು ಆಗ್ಬೋದಾ? ಆಗ್ಬೋದು. ನೋಡಿ, ಬಾಗೇಪಲ್ಲಿ, KGF ಮತ್ತು ಉಳ್ಳಾಳ ಮತ್ತು ಯಾವುದದು ಮುಳಬಾಗಿಲು, ಈ 4 ಕ್ಷೇತ್ರಗಳಲ್ಲಿ MLAಗಳಿದ್ರು CPM ಪಾರ್ಟಿದು. ಈ 4 ಕ್ಷೇತ್ರದಲ್ಲಿ ಈಗ 3 ಕ್ಷೇತ್ರದಲ್ಲಿ ಸಿಟ್ಟಿಂಗ್ MLA ಇದ್ದಾರೆ. ಇಲ್ಲಿ 30,000 ಓಟಲ್ಲೂ ಸೋತೋಗಿದ್ದಾರೆ. ಇದು ಬಿಟ್ಕೊಡಿ ಅಂತ ಕೇಳ್ಬೋದು ನಮ್ಮ ಪಾರ್ಟಿಯವರು, ಹಾಗೆ ಈಸಿಯಾಗಿ ಬಿಟ್ಕೊಡ್ತಾರೆ. ಹಾಗೆ ಇದೇ ಅದೇ ರೀತಿಯಲ್ಲಿ ಮಂಡ್ಯದಲ್ಲಿ ನೋಡಿ, ನೀವು ಮಂಡ್ಯದ ಮೇಲ್ಕೋಟೆಯಲ್ಲಿ ರೈತ ಸಂಘದ ಪುಟ್ಟಣ್ಣಯ್ಯ ಮಗ ದರ್ಶನ್ ಪುಟ್ಟಣ್ಣಯ್ಯಗೆ ಕಾಂಗ್ರೆಸ್ ಅವ್ರು ಬಿಟ್ಕೊಡ್ತಾರೆ ಒಂದು ಸೀಟು. ಆಶ್ಚರ್ಯ ಪಡೋಂಗೆ ಇಲ್ಲ, ನಾಳೆ ಇಲ್ಲೂ ಒಂದು ಸೀಟ್ ಬಿಟ್ಕೊಡ್ಬೋದು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಕ್ಷೇತ್ರದಲ್ಲಿ ಇದೇ ಸಂದೇಶ ಅಂತ ನೀವು ಹೇಳ್ತಿದ್ದೀರಾ? 100ಕ್ಕೆ 100 ಭಾಗ ಇದೇ ಆಗ್ಬೋದು. ಬಟ್ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತಗಳು ಏನು ಹೇಳ್ತಿದೆ ಅಂದರೆ, ನಮ್ಮ ಚುನಾವಣೆ ಪ್ರಕ್ರಿಯೆ ಆ ಸಂದರ್ಭದಲ್ಲಿ ಆ ರೀತಿಯಲ್ಲಿ ತಗೊಳ್ತಾರೆ. ಇನ್ ಕೇಸ್ ಅಲಯನ್ಸ್ ಆಗಿ ಸೀಟ್ ಬಿಟ್ಕೊಟ್ರೆ ಅಲಯನ್ಸಿಂದ ಸೀಟಾಗಿ ನಿಂತ್ಕೊಳ್ತಾರೆ. ಇಲ್ಲ, ನಾವು ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ಚುನಾವಣೆ ನಡೆಸಲಿಕ್ಕೆ ರೆಡಿ ಇದ್ದೀವಿ. ಹಾಗಾದರೆ ನಿಮ್ಮ ರಾಜಕೀಯ ಪ್ರಯಾಣದಲ್ಲಿ ಎದುರಿಸಿದ ಒಂದು ದೊಡ್ಡ ಸವಾಲು ಯಾವುದಿದೆ ಸರ್? ನನ್ನ ರಾಜಕೀಯ ಪ್ರಯಾಣದಲ್ಲಿ ದೊಡ್ಡ ಸವಾಲುಗಳು ಅಂದರೆ ಬೆನ್ನಿಗೆ ಚೂರಿ ಹಾಕಿರ್ತಕ್ಕಂಥದ್ದು ಕೆಲವೊಂದಷ್ಟು ಜನಗಳು ಜೊತೆಲೇ ಇದ್ದುಕೊಂಡು ಬೆನ್ನಿಗೆ ಚೂರಿ ಹಾಕಿದಂಥದ್ದು. ಅವ್ರ ಹೆಸರು ಹೇಳಲಿಕ್ಕೂ ಇಷ್ಟಪಡೋದಿಲ್ಲ, ಅವ್ರ ಹೆಸರು ತಗೊಳ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಷ್ಟು ಜನ ನಾನು ಇದರಲ್ಲಿ ನೋಡಿದ್ದೇನೆ. ಸೌಜನ್ಯಕ್ಕೂ ನಮ್ಮನ್ನು ಬಳಸ್ಕೊಂಡ ರೀತಿಯಲ್ಲಿ ನಡವಳಿಕೆಗಳು ಇವೆಲ್ಲ ನೋಡಿದ್ವಲ್ಲ, ಸಾಕಷ್ಟು ಬೇಸರ ಆಗಿದೆ. ಇರಲಿ, ಭಗವಂತ ಅವರು ಚೆನ್ನಾಗಿಟ್ಟಿರಲಿ. ಭಗವಂತನಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾರು ನನಗೆ ತೊಂದರೆ ಕೊಟ್ಟಿದ್ದಾರೋ ಅವ್ರು ಚೆನ್ನಾಗಿರಲಿ ಅಂತ. ಅದು ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ರೀತಿ ವ್ಯಕ್ತಿ ಇರ್ಬೋದು, ನನಗೆ ಯಾರು ತೊಂದರೆ ಕೊಟ್ಟಿದ್ರು ಅವ್ರು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ.
ಹಾಗಾದರೆ CPMನಲ್ಲಿ ನಿಮ್ಮ ಭವಿಷ್ಯದ ಗುರಿಗಳು ಕಾಣ್ತಾ ಇದ್ದೀರಾ? ಸರ್, ಮೊನ್ನೆ ಒಂದು ಸಣ್ಣದೊಂದು ಚರ್ಚೆ ಆಗುತ್ತೆ. ನಮ್ಮ ವುಮೆನ್ ಲೀಡ್ರ್ ಒಬ್ರು ಇದ್ದಾರೆ, ಗೀತಾ ಅಂತೇಳಿ. ನೋಡಿಮ್ಮ, ನಾನು ರಾಜಕೀಯ ಉದ್ದೇಶ ಇಟ್ಕೊಂಡು, ಚುನಾವಣೆ ಉದ್ದೇಶ ಇಟ್ಕೊಂಡು ಪಾರ್ಟಿಗೆ ಸೇರ್ಪಡಲಾಗಲಿಲ್ಲ. ನಾನು ದುಡಿಯೋ ಶಕ್ತಿ, ಹೋರಾಟದ ಶಕ್ತಿ, ಆ ಕಿಚ್ಚಿರ್ತಕ್ಕಂಥ ವ್ಯಕ್ತಿ ನಾನು. ಚುನಾವಣೆ ಒಂದು ಪ್ರಕ್ರಿಯೆ ಅಷ್ಟೇ. ಚುನಾವಣೆ ಇರಲಿ ಇಲ್ಲದೆ ಹೋಗಲಿ, ಆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡದೆ ಹೋಗಲಿ, 100% ಭಾಗ ಪಾರ್ಟಿಯ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅಂತೇಳಿ ಮಾತಾಡ್ಕೊಂಡಿದ್ದೀನಿ. ಇವಾಗಲೂ ಅದೇ ಹೇಳ್ತೀನಿ, ಇದೇ ನನ್ನ ಕೊನೆ ಪಾರ್ಟಿ. ಇವತ್ತು ಏನು ನನ್ನ ಪಾರ್ಟಿಯಲ್ಲಿ ನನ್ನ ಒಂದು ನಿರ್ಧಾರಗಳನ್ನ ಹೇಳಿ ನನ್ನ ಹೋಗಿದ್ದೀನಿ, ಅವರು ಸ್ವಾಗತ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಚುನಾವಣೆಯಾಗಿದ್ದೀನಿ. ಸರ್, ಈಗೆಲ್ಲ ವಿಚಾರಧಾರೆಯನ್ನು ಹೇಳಿದ್ರಿ. ಒಂದು ವೇಳೆ ನೀವು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಕ್ಕೆ ಸಾಧ್ಯತೆ ಇದೆಯಾ? ಯಾಕಂದರೆ ರಾಜಕೀಯ ಮುಖಂಡರು ಇಲ್ಲಪ್ಪ, ಸಿದ್ದನಹಳ್ಳಿ ಶೇಖರ್ ಅವ್ರನ್ನ ಮತ್ತೆ ಕಾಂಗ್ರೆಸ್ ಸೇರಿಸ್ಕೋಬೇಕು ಅಂತ ಪ್ರಮುಖ ನಾಯಕರು, ನಿಮ್ಮ ಆತ್ಮೀಯರು ಬಂದು ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ನಿಮ್ಮೇನಾದರೂ ಮತ್ತೆ ಇತ್ತು ಅಂದರೆ ಅಂತಿಮ ನಿರ್ಧಾರ ಯಾವ ರೀತಿ ಇರ್ಬೋದು ನಿಮ್ಗೆ? ಸರ್, ನಾನು ಆಲ್ರೆಡಿ ಒಂದು ನಿರ್ಧಾರ ತಗೊಂಡು ಒಂದು ಪಕ್ಷಕ್ಕೆ ಬಂದುಬಿಟ್ಟಿದ್ದೀನಿ. ಕಾಂಗ್ರೆಸ್ಗೆ ಸಮಾನಾಂತರ ಪಕ್ಷ CPM ಪಕ್ಷ. ಆಲ್ಮೋಸ್ಟ್ ಕಾಂಗ್ರೆಸ್ ಪಾರ್ಟಿ ಇದ್ದ ಹಾಗೆ. ಇವತ್ತು ನಮ್ಮ ಪಾರ್ಟಿಯಲ್ಲಿ ಅಲ್ಪಸಂಖ್ಯಾತರಿಗೆ ಭವಿಷ್ಯ ಇದೆ, ದೀನದಲಿತರಿಗೆ ಭವಿಷ್ಯ ಇದೆ, ರೈತಾಪಿ ವರ್ಗದ ಭವಿಷ್ಯ ಇದೆ, ಅಂಗನವಾಡಿ ಕಾರ್ಯಕರ್ತರಿಗೆ ಭವಿಷ್ಯ ಇದೆ. ಅಂಥ ಪಾರ್ಟಿಯಲ್ಲಿ ನಾನು ಗುರುತಿಸ್ಕೊಂಡಿದ್ದು ಆ ಕೆಲಸ ಮಾಡ್ತಾಯಿದ್ದೀನಿ. ಕಾಂಗ್ರೆಸ್ ಪಾರ್ಟಿಗೆ ಅಲ್ಲಿ ಹೋಗುವಂಥದ್ದಾಗಲಿ, ಅವ್ರ ಜೊತೆ ಗುರುತಿಸ್ಕೊಳ್ಳೋವಂಥದ್ದಾಗಲಿ, ಮತ್ತು ಆ ಪಾರ್ಟಿಗೆ ಪುನರ್ ಗರ್ವಾಪಸಿ ಆಗೋಂಥ ಕಾರ್ಯಕ್ರಮಗಳು ಇಲ್ಲ, ನನ್ನ ಮನಸ್ಸಲ್ಲಿ ಅವಿಲ್ಲ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿಗೆ ಟಿಕೆಟ್ ಕೊಟ್ಟಾಗ ಇಲ್ಲಿ ಏನಾದರೂ ಮೈತ್ರಿಯಲ್ಲಿ ಅವರೆಲ್ಲ ನಮಗೆ ಮಾಡಬೇಕಾಗತ್ತೆ. ಒಂದು ವೇಳೆ ಈಗ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, LDF UDF, ಅಲ್ಲಿ BJP ಹೊರತುಪಡಿಸಿ ಇವರಿಬ್ಬರೇ ಇರೋದು. ಇನ್ ಕೇಸ್ BJPಗೆ ಅಂಥ ಅವಕಾಶಗಳು ಕೊಟ್ಬಿಟ್ಟಾಗ ಇವರಿಬ್ಬರು ಒಂದಾಗ್ಬಿಟ್ಟು ಸರ್ಕಾರ ನಡೆಸ್ತಾರೆ. ಅದು ಇಲ್ಲಿ ನಡೆಯುತ್ತೆ, ಸರಿಸಮಾನವಾಗಿ ಇದೆ, ಅದೇ ನಡೆಯೋದು. ಕ್ಷೇತ್ರದಲ್ಲಿ ಸಿದ್ದನಹಳ್ಳಿ ಶೇಖರ್ ಅವರು ಪಕ್ಷ ಬದಲಾಯಿಸುವ ನಾಯಕ ಎಂದು ನೋಡಿದರೆ ನಿಮ್ಮ ಉತ್ತರ ಏನು ಸರ್? ವೆರಿ ಸಿಂಪಲ್ ಸರ್, ಸ್ವಾಭಿಮಾನ. ನಿಮಗೆ ಪಕ್ಷಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನ. ಈ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಎಲ್ಲೂ ಇರಬೇಡ್ರಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನಾವು ಆ ಸಮುದಾಯದಲ್ಲಿ ಇರೋತಕ್ಕಂಥವ್ರು ಇರೋದ್ರಿಂದ ಅವರ ಅನ್ವಯಗಳಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಗಳಾಗಲಿ ಅವರ ತತ್ವ ಸಿದ್ಧಾಂತವನ್ನು ಪಾಲನೆ ಮಾಡ್ತಾಯಿದ್ದೀನಿ. ನಾನಾಗ್ಬೋದು, ಯಾರೇ ಆಗ್ಬೋದು. ಒಂದು 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 ವಿಚಾರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮೆಲುಕಕ್ಕೆ ಹೋಗ್ಬೇಕಿಲ್ಲಿ. ಕೊತ್ತೂರು ಮಂಜುನಾಥ್ ಅವರ ಒಂದು ವಿಚಾರಕ್ಕೆ ಧಕ್ಕೆ ಆದಾಗ ಪಾರ್ಟಿ ಇದೆ ಕೇರ್ ಮಾಡಲಿಲ್ಲ ಅವರು. ಅಂಥವ್ರ ಸ್ನೇಹಿತ ನಾನೇ ಕೇರ್ ಮಾಡ್ತೀನಿ. ನಾನು ಮಾಡ್ತೀನಿ ರೀ, ಯಾರೇ ಅವರು ಅಂತ ಮಾತಾಡಿದ್ರು. ನೀವು ಕ್ಲಿಪ್ಪಿಂಗ್ಸ್ ತಗೊಂಡು ನೋಡಿ. ಅಂಥ ಸ್ನೇಹಿತ, ಅವ್ರ ಜೊತೆ ಇರತಕ್ಕಂಥವ್ರು, ಅವ್ರ ಜೊತೆಲಿ ಒಂದು 3-4 ವರ್ಷ ಇರ್ತಕ್ಕಂಥವನು. ಅಂಥವನು ಇರಬೇಕಾದ್ರೆ ನಾನು ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದಿಲ್ಲ ನನಗೆ. ಸರ್, ಹಾಗಾದರೆ ಈ ಎಲ್ಲ ಚುನಾವಣೆಗಳಲ್ಲಿ ಯುವಕರು ಪ್ರಮುಖ ಪಾತ್ರ ವಹಿಸ್ತಾರೆ ಸರ್. ಬೇಕಾದರೆ ನೀವು ನೋಡ್ಬೋದು, ಯಾಕಂದರೆ ಚುನಾವಣೆ ಕೆಲಸಗಳು ಅಂದರೆ ಯುವಕರಿಗೆ ಒಂದು ದೊಡ್ಡವಾದಂತಹ ಒಂದು ಕೆಲಸಗಳು ಇದ್ದೇ ಇರುತ್ತೆ ಆಯಾ ಕ್ಷೇತ್ರದಲ್ಲಿ, ಆಯಾ ಪಕ್ಷದಲ್ಲಿ. ಯುವ ಸಮೂಹಗೆ ನೀವು ನೀಡುವ ಸಂದೇಶ ಏನು? ವೆರಿ ಸಿಂಪಲ್ ಸರ್, ಎಲ್ಲರೂ ಬುದ್ಧಿವಂತರಿದ್ದಾರೆ. ಯುವಕರು ಈಗ ಕೊಡ್ತಕ್ಕಂಥ ಫ್ರೀಬೀಸ್, ಯಾವುದೇ ಫ್ರೀಯಾಗಿ ಕೊಡ್ತಕ್ಕಂಥದ್ದನ್ನು ಮೋಹಕ್ಕೆ ಬೀಳಬೇಡಿ. ಇವತ್ತು ಏನಾಗ್ಬಿಟ್ಟಿದೆ, ಮುಳಬಾಗಿಲು ತಾಲೂಕಿನಲ್ಲಿ ಹೆಸರೇಳದೇ ಇರೋಂಥಷ್ಟು ಸಮಾಜ ಸೇವಕರು ಬರ್ತಾಯಿದ್ದಾರೆ. ನಿಮ್ಗೆ ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಮೋಡಿ ಮಾಡ್ತಾಯಿದ್ದಾರೆ. ಈ ತಾಲೂಕಿನಲ್ಲಿ ಒಳ್ಳೆ ಉದ್ಯೋಗ ಅವಕಾಶಗಳಿಲ್ಲ. ಈ ತಾಲೂಕಿನಲ್ಲಿ ಒಳ್ಳೆ ಕಾಲೇಜುಗಳಿಲ್ಲ. ಅದ್ರ ಬಗ್ಗೆ ಯಾವನೂ ಮಾತಾಡೋದಿಲ್ಲ. ಇವತ್ತು ಈ ತಾಲೂಕಿನ ಒಬ್ಬ ಶಾಸಕ ಶಾಸಕ ಆಗೋನಂತಾಗೋಬೋದು, ಒಂದು ಒಳ್ಳೆ ದಿಟ್ಟವಾದ ಒಂದು ನಿರ್ಧಾರಗಳಿಲ್ಲ. ಒಂದು ಸೀರೆ ಹಂಚೋ ಕಾರ್ಯಕ್ರಮ, 80 ರೂಪಾಯಿ ಸೀರೆ, 150 ರೂಪಾಯಿ ಹೆಲ್ಮೆಟ್ಟು. ಈ ಫ್ರೀ ಬೀಸ್ಗೆ ಆಸೆ ಪಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಕಡಿವಾಣ ಹಾಕಬೇಕು. ನಾವು ಮುಂದಿನ ಭವಿಷ್ಯ ಎಲ್ಲಿ ನೋಡಬೇಕು? ಅವನು ಯಾರ ಸೀರೆ ಕೊಡ್ತೀವಿ, ಇವನಿಗೇನಪ್ಪ ಉರಿ ಅಂತ ಅಲ್ಲ. ಯಾಕೆ ಸೀರೆ 80 ರೂಪಾಯಿ 100 ರೂಪಾಯಿ ಸೀರೆ ತೊಗೊಳಕ್ಕೆ ಯಾರ ಕೈಲೂ ಆಗೋದಿಲ್ವಾ? ನಮ್ಮ ಅಕ್ಕ ತಂಗಿರಿಗೆ ತಗೊಳಕ್ಕೆ ನಮ್ಮ ಕೈಲಿ ಆಗೋದಿಲ್ವಾ? 350 ರೂಪಾಯಿ ಕೂಲಿ ಬಿಟ್ಬಿಟ್ಟು 150 ರೂಪಾಯಿ ಹೆಲ್ಮೆಟ್ ಬರ್ತಾನೆ ಯಾರಾದರೂ? ಈ ಥರ ಸನ್ನಿವೇಶಗಳು ನಡೀತಾ ಇದೆ. ಎಚ್ಚೆತ್ಕೊಳ್ಬೇಕಾಗತ್ತೆ. ಎಲ್ಲರಿಗೂ ಎಲ್ಲನೂ ಅವಕಾಶ ಫ್ರೀ ಸಿಕ್ಕಿದ್ರೆ ಎಲ್ಲ ತೊಗೊಳ್ತೀವಿ ಅಂತ. ಬಟ್ ಯುವಕರು ಎಚ್ಚೆತ್ಕೋಬೇಕಾಗುತ್ತೆ. ನಮಗೆ ಬೇಕಾಗಿರೋದು ಹೆಲ್ಮೆಟ್ ಅಲ್ಲ, ಸೀರೆ ಅಲ್ಲ, ಇದು ಶ್ರೀಶಕ್ತಿ ಬಸ್ಸುಗಳಲ್ಲ. ನಮಗೆ ಬೇಕಾಗಿರೋದು ಉದ್ಯೋಗ, ಶಿಕ್ಷಣ, ಡೆವಲಪ್ಮೆಂಟ್, ಒಳ್ಳೆ ನೀರು, ಆರೋಗ್ಯ.
ಇವತ್ತು ಹಾಸ್ಪಿಟ್ಲ್ ನಾಗೇಶ್ ಪೀರಿಯಡಲ್ಲಿ ಆದಂಥ ಹಾಸ್ಪಿಟ್ಲು ಇವತ್ತುವರೆಗೂ ಚಾಲನೆ ಕೊಟ್ಟಿಲ್ಲ. ಮಹಿಳಾ ಮತ್ತು ಮಕ್ಕಳ ಹಾಸ್ಪಿಟ್ಲು ಜಾಗನೇ ಸಿಗ್ತಾ ಇಲ್ಲ. ವೆಂಕಟೇಶ್ ರೆಡ್ಡಿ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಟೆಂಡರ್ ಹಾಕ್ಕೊಂಡು ಸುಮಾರು 4-5 ವರ್ಷದಿಂದ ಅಲ್ದಾಡ್ತಾ ಇದ್ದಾರೆ, ಜಾಗ ಸಿಗಲಿಲ್ಲ, ಒದ್ದಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಕಡೆ ಗಮನ ಕೊಡೋಣ, ಉದ್ಯೋಗ ಅವಕಾಶಗಳು ಮಾಡ್ಕೊಳ್ಳೋಣ. ಯಾರೋ ಒಬ್ಬ ವ್ಯಕ್ತಿ ಈ ತಾಲೂಕಿನಲ್ಲಿ ಉದ್ಯೋಗ ಮೇಳ ಅಂತ ಮಾಡ್ತಾರೆ. ಒಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಉದ್ಯೋಗ ಮೇಳ ಮಾಡಿದ್ರೆ 5,000 ಜನಕ್ಕೆ ಕೆಲಸ ಕೊಟ್ಟಿದ್ದಾರಂತೆ. ಹಂಗೆ 224 ಕ್ಷೇತ್ರದ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳು ವರ್ಷಕ್ಕೊಂದು ಉದ್ಯೋಗ ಮೇಳ ಮಾಡಿದ್ರೆ ಎಷ್ಟು ಲಕ್ಷ ಜನಕ್ಕೆ ನೀವು ಉದ್ಯೋಗ ಕೊಡ್ಬೋದು? ಒಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟೇ 5,000 ಜನಕ್ಕೆ ನೀನು ಕೆಲಸ ಕೊಡ್ತಾನೆ ಅಂದರೆ ಒಬ್ಬ ಶಾಸಕ ಆದವನು ಎಷ್ಟು ಜನಕ್ಕೆ ಕೆಲಸ ಕೊಡ್ಬೋದು? ಹಂಗಾದರೆ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಇಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ವೀಕ್ ಆಗಿದ್ದಾರಾ? ನಾವು ಯೋಚನೆ ಮಾಡಬೇಕಾಗುತ್ತೆ, ಜನ ಯೋಚನೆ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಇಷ್ಟು ಹೇಳಿದ್ದೀವಿ, ರಾಜಕೀಯ ಪಕ್ಷದಲ್ಲಿ ನಿಷ್ಠೆ ತೋರಿದ್ದೀವಿ ನಾವು ತಾವು ಅಂತ. ಮತ್ತು ನಿಷ್ಠೆ ಮತ್ತು ಅವಕಾಶಗಳ ನಡುವೆ ಯಾವುದು ಮುಖ್ಯ ಎಂದು ನೀವು ನಂಬ್ತಾರೆ? ಸರ್, ಮನುಷ್ಯನಿಗೆ ನಿಷ್ಠೆ ಇರಬೇಕು ಸರ್, ಅವಕಾಶಗಳು ತಾನಾಗೆ ಹುಡ್ಕೊಂಬರ್ತವೆ. ಒಂದು ವೇಳೆ ಈಗ ಅತಿ ಹೆಚ್ಚು ನಿಮ್ಮ ವಿರುದ್ಧ ಟೀಕೆಗಳು, ಟಿಪ್ಪಣಿಗಳು, ನೀವು ಹೇಗೆ ಇದಕ್ಕೆ ಪ್ರತಿಕ್ರಿಯೆ ಮಾಡ್ತೀರಿ? ನಾನು ಕೇರ್ ಮಾಡಲ್ಲ ಸರ್, ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ನೋಡಿ, ಮನುಷ್ಯ ತಪ್ಪು ಮಾಡಿದ್ರೆ ಎದುರ್ಕೋಬೇಕು, ತಪ್ಪೇ ಮಾಡಿಲ್ಲ ಅಂದ್ರೆ ಏನಕ್ಕೆ ಎದುರ್ಕೋಬೇಕು? ಆತ್ಮಸ್ಥೈರ್ಯವಾಗಿ ಧೈರ್ಯವಾಗಿ ಮುನ್ನೋದಕ್ಕಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಗುರಿನ ನಾವು ಸಾಧನೆ ಮಾಡ್ಬೋದು, ಅದರಲ್ಲಿ 2 ಮಾತಿಲ್ಲ. ಸೊ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ರಾಜಕೀಯ ಯೋಜನೆ ಯಾವ ಥರ ಇರುತ್ತೆ, ಏನೇನು ನೀವು ಯೋಜನೆ ಮಾಡ್ಕೊಂಡಿದ್ದೀರಿ? ನಾನು ಈಗಾಗಲೇ ಪಕ್ಷದ ಏನು ಇವತ್ತು CPM ಪಾರ್ಟಿ ಇದೆ, ಪಾರ್ಟಿಯಲ್ಲಿ ಪ್ರಬಲವಾಗಿ ಮುಂಬರುವ 2028ರ ಚುನಾವಣೆಗೆ ಪ್ರಬಲವಾಗಿ ಆಕಾಂಕ್ಷಿಯಾಗಿದ್ದೇನೆ. ನಮ್ಮ ಪಾರ್ಟಿ ನಿರ್ಧಾರ ಮಾಡಿ ನೀನು ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತ ನಿರ್ಧಾರ ಮಾಡಿದ್ರೆ 100% ನಿಲ್ತೇನೆ, ನಿಲ್ತೇನೆ, ಗೆಲ್ತೀನಿ, ಅದರಲ್ಲಿ 2 ಮಾತಿಲ್ಲ. ಹಾಗಾದರೆ ಸಮಾಜ ಸೇವಕ ಮತ್ತು ರಾಜಕೀಯ ವಲಯದಲ್ಲಿ ಒಂದು ಗುರುತಿಸಿಕೊಂಡಿರುವ ಸಿದ್ದನಹಳ್ಳಿ ಶೇಖರ್ ಅವರು ನಿಮ್ಮ ರಾಜಕೀಯದ ಅಂದರೆ ನಿಮ್ಮ ಗುರುತನ್ನು ರಾಜಕೀಯದ ಮೇಲೆ ಹೇಗೆ ಉಳಿಸ್ಕೊಳ್ತೀರಿ ಅಂತ ಇದೆ. ಈ ವಿಚಾರದಲ್ಲಿ ರಾಜಕೀಯದ ಮೇಲೆ ಯಾವ ಥರ? ಸಮಾಜ ಸೇವಕ ಅನ್ನೋ ಬಿರುದು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಸರ್. ಅದಕ್ಕಿಂತ ಒಬ್ಬ ನಾಯಕನಾಗಿರಬೇಕು ಅಂದರೆ, ಆ ಕ್ವಾಲಿಟೀಸ್ ಬೇಕು ಅಂದರೆ ಹೋರಾಟ ಮಾಡಬೇಕು, ಜನರ ಮಧ್ಯೆ ಇರಬೇಕು, ಜನರ ಕಷ್ಟ ಸುಖ ಕಾರ್ಪಣ್ಯಗಳ ಜೊತೆ ನಾವು ಕೆಲಸ ಮಾಡಬೇಕು. ಏನೋ ನಮ್ಮ ಜೋಬಲ್ಲಿ ದುಡ್ಡಿದೆ ಅಂತ ಎಲ್ಲ ಹಂಚ್ಕೊಂಡು ಹೋಗ್ತಾ ಇದೆ, ಅದರಲ್ಲಿ ವ್ಯಾಲ್ಯೂಡ್ ಇಲ್ಲ. ಅವ್ರಿಗೆ ಬೇಕಾದಂಥದ್ದು ನಾವು ಕೊಡೋದು, ಎಷ್ಟು ದಿವಸ ಕೊಡ್ಬೋದು ಅದನ್ನು ನಾವು ಆ ನಿಟ್ಟಿನಲ್ಲಿ ಒಬ್ಬ CPM ಪಾರ್ಟಿಯ ಕಾರ್ಯಕರ್ತನಾಗಿ ಉಳ್ಕೊಳ್ಳೋವಂಥದ್ದು, ಆ CPM ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರನ್ನ ಜೊತೆಲಿ ಕರ್ಕೊಂಡೋಗಿ ಮುಂದಿನ ಈ ತಾಲೂಕಿನಲ್ಲಿ ಅಧಿಕಾರ ಹಿಡಿದುಕೊಡುವಂಥದ್ದು ಕೆಲಸ ಮಾಡಬೇಕು. ಈ ತಾಲೂಕಿನ ಜನಗಳಿಗೆ ಒಳ್ಳೆ ಆರೋಗ್ಯ ಕೊಡಬೇಕು, ಒಳ್ಳೆ ನೀರು ಕೊಡಬೇಕು, ಒಳ್ಳೆ ಉದ್ಯೋಗ ಅವಕಾಶ, ಕನಿಷ್ಠ ಪಕ್ಷ 10,000 ಜನಕ್ಕೆ ಈ ತಾಲೂಕಿನಲ್ಲಿ ಉದ್ಯೋಗ ಅವಕಾಶಗಳು ಕೊಡಬೇಕು, ಒಂದು 100 ಜನ ಉದ್ಯಮಿಗಳನ್ನ ಸೃಷ್ಟಿ ಮಾಡಬೇಕು, ಒಂದು ಒಳ್ಳೆ ಹೈಟೆಕ್ ಹಾಸ್ಪಿಟ್ಲ್ ಇರಬೇಕು. ಇವೆಲ್ಲ ಕೆಲಸ ಮಾಡಬೇಕಂದ್ರೆ CPM ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಎಸ್ ವೀಕ್ಷಕರೇ, ನೋಡಿ, ಅಂದರೆ ಯಾವುದೇ ಫ್ರೀ ಸ್ಕೀಮಿನಿಲ್ಲ, ಶಾಶ್ವತವಾಗಿರುವಂತಹ ಉದ್ಯೋಗ, ಶಾಶ್ವತವಾಗಿರುವಂತಹ ಜನ ಸಂಪರ್ಕ, ಜನಸೇವೆಯಿಂದ ಈ ಒಂದು ಅಭಿವೃದ್ಧಿಗೆ ವ್ಯವಸ್ಥೆಗಳಾಗುತ್ತೆ. ಅದರ ಒಂದು ಫ್ರೀ ಕೊಟ್ಟು ಯಾವುದೋ ಒಂದು ಜನರನ್ನು ಮೋಡಿ ಮಾಡುವ ವಿಚಾರದಲ್ಲಿ ನಾನು ಅದರ ಮುಂದೆ ಹೋಗಲ್ಲ, ಅದಕ್ಕೆ ನಾನು ಮನ್ನಣೆ ಕೊಡೋದಿಲ್ಲ. ಕೇವಲ ರಾಜಕೀಯವಾಗಿ ಅದನ್ನು ಬಳಸುವಂತಲ್ಲ, ಶಾಶ್ವತವಾಗಿರುವಂತಹ ಕಾರ್ಯಕ್ರಮಗಳು ಮಾತ್ರ ಜನಸೇವಕನಾಗಲು, ಜನನಾಯಕನಾಗಲು ಅಂತ ನಮ್ಮ ಸಿದ್ದನಹಳ್ಳಿ ಶೇಖರ್ ಅವರ ಮನದಾಳದ ಮಾತುಗಳನ್ನು ನಿಮ್ಮ ಮುಂದೆ ಮೂಡಲಕ್ಕಿನ ಸಂದರ್ಶನದಲ್ಲಿ ಒಂದು ವಿಚಾರದನ್ನು ನಾನು ಸಂದರ್ಶನ ಮಾಡಿದ್ದೀನಿ. ಸಿದ್ದನಹಳ್ಳಿ ಶೇಖರ್ ಅವರ ಏನು ಉನ್ನತ ರಾಜಕೀಯ, ಅದೇ ರೀತಿ CPM ಪಕ್ಷದ ಒಂದು ಅಭ್ಯರ್ಥಿ ಸ್ಥಾನಕ್ಕೆ ಮುಳುಬಾಗಿಲಿನ ಕ್ಷೇತ್ರದಲ್ಲಿ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ನೋಡೋಣ ಅವರ ರಾಜಕೀಯ ಭವಿಷ್ಯ ಈ ಕ್ಷೇತ್ರದಲ್ಲಿ ಯಾವ ರೀತಿ ಬೆಳೆಯುತ್ತೆ, ಅದೇ ರೀತಿ ಈ ಕ್ಷೇತ್ರದ ಜನತೆ ಸಿದ್ದನಹಳ್ಳಿ ಶೇಖರ್ ಅವರ ಈ ಮನದಾಳದ ಮಾತುಗಳನ್ನು ಯಾವ ಥರ ತಗೊತಾರೆ ಅಂತ ನಿಮ್ಮ ಒಂದು ಕಾಮೆಂಟ್ ಮುಖಾಂತರ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್, ಜೊತೆಗೆ ಕಾಮೆಂಟ್ ಮುಖಾಂತರ ಸಿದ್ದನಹಳ್ಳಿ ಶೇಖರ್ ಅವರ ರಾಜಕೀಯ ಭವಿಷ್ಯವನ್ನು ತಿಳಿಯುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮಗೆ ಸಮಯ ಕೊಟ್ಟು, ಎಲ್ಲೋ ಹೋಗ್ತಾ ಇದ್ರು, ಸಮಯ ಕೊಟ್ಟು ನಮ್ಮ ಮಾತಕ್ಕೆ ಹೋಗೋದು ಅವರು ಇಲ್ಲಿ ಒಂದು ಸಂದರ್ಶನ ನೀಡೋದಕ್ಕೆ ಬಂದಿದ್ದಕ್ಕೆ ನಾನು ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು ಸರ್.